2 ದಿನದ ಕೆಳಗಡೆ ನಾನು ಯು ಐ ಸಿನಿಮಾ ನೋಡ್ಕೊಂಬಂದು ರಿವ್ಯೂ ಕೊಟ್ಟೆ. ಅದನ್ನು ಯೂಟ್ಯೂಬಲ್ಲಿ ಫಸ್ಟ್ ಹಾಕಿದೆ, ಅದಾದಮೇಲೆ ಇನ್ಸ್ಟಾಗ್ರಾಮಲ್ಲಿ ಹಾಕಿದೆ. ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಿಂಗಲ್ಲಿ ಕಿತ್ಕೊಂಡು ಓಡ್ತಾ ಇದೆ, ಆದರೆ ಒಂದು ನೆಗೆಟಿವ್ ಕಮೆಂಟ್ ಇಲ್ಲ. ಆದರೆ ಯೂಟ್ಯೂಬಲ್ಲಿ ಒಳ್ಳೊಳ್ಳೆ ಕಮೆಂಟ್ಸ್ ಆಗ್ತಾ ಇದ್ದಾರೆ ನೆಗೆಟಿವ್ ಆಗಿ. ನನಗೆ ಅರ್ಥ ಆಗ್ತಿರೋದು ಏನು ಅಂದರೆ, ಅದಕ್ಕಿಂತ ಮುಂಚೆ ಅಂದರೆ ಈ ರಿವ್ಯೂ ಕೊಡೋಕ್ಕಿಂತ ಮುಂಚೆ ನಾನು ಎಷ್ಟು ಒಳ್ಳೊಳ್ಳೆ ಕಾನ್ಸೆಪ್ಟ್ಗಳನ್ನ ಮಾಡಿದ್ದೀನಿ. ಆ ಕಾನ್ಸೆಪ್ಟ್ಗಳು ಯಾವ 100 ವ್ಯೂಸ್ ಕೂಡ ದಾಟಿಲ್ಲ. ಆದರೆ ಈ ಸಿನಿಮಾ ಬಗ್ಗೆ ನಾನು ಡಿಫ್ರೆಂಟಾಗಿ ಒಂದು ರಿವ್ಯೂ ಕೊಟ್ಟ ತಕ್ಷಣವೇ ಇದಕ್ಕೆ ಈ ಒಂದು ರೀಲು ಟ್ರೆಂಡಿಂಗಲ್ಲಿ ಓಡ್ತಾ ಇದೆ. ಅದ್ರ ಜೊತೆಗೆ ಒಳ್ಳೊಳ್ಳೆ ಕಮೆಂಟ್ಸ್ ಕೂಡ ಬರ್ತಾ ಇದ್ದಾವೆ. ಇನ್ಸ್ಟಾಗ್ರಾಮಲ್ಲಿಲ್ಲ, ಯೂಟ್ಯೂಬಲ್ಲಿ ಬರ್ತಾ ಇದೆ. ನಾನು ಕೇಳಕ್ಕೆ ಕೊಟ್ಟಿರೋದೇನು ಅಂತಂದರೆ, ಯು ಐ ಸಿನಿಮಾ ನೋಡಿದ್ದೀರಾ ನೀವು ನೆಗೆಟಿವ್ ಕಮೆಂಟ್ ಹಾಕೋಂಥವ್ರು? ನೋಡಿದರೆ ನೀವು ಯಾರೂ ಹಂಗೆ ಅಂತ ಇರಲಿಲ್ಲ. ಫಸ್ಟ್ ಆಫ್ ಆಲ್ ನಾನು ಯಾವುದೇ ಥರ ನೆಗೆಟಿವ್ ಕಮೆಂಟ್ನ ನಾನು ಹೇಳಿಲ್ಲ, ನೆಗೆಟಿವ್ ರಿವ್ಯೂ ಕೊಟ್ಟಿಲ್ಲ. ಯು ಐ ಸಿನಿಮಾ ಇರೋದೇ ಆ ರೀತಿ. ನಮ್ಗಳಿಗೆ ಅಂದರೆ ನೋಡೋಕೆ ಹೋದಂಥ ಆಡಿಯನ್ಸ್ಗಳಿಗೆ ಕ್ಯಾಕರಿಸಿ ಮಖಕ್ಕೆ ಉಗಿದ್ಬಿಟ್ಟು ಬದಲಾಗಿರೋ ಬೋಳಿ ಮಕ್ಕಳ ಅಂತ ಕ್ಯಾಕರ್ಸ್ ಉಗ್ದಂಗಿದೆ. ಅದನ್ನೇ ನಾನು ಇಂಡೈರೆಕ್ಟಾಗಿ ಡಿಫ್ರೆಂಟಾಗಿ ಹೇಳಿದ್ದು. ಯಾಕಂದರೆ ಆ್ಯಸ್ ಎ ಉಪ್ಪಿ ಫ್ಯಾನ್, ಆ್ಯಸ್ ಎ ಉಪೇಂದ್ರ ಫ್ಯಾನ್, ಹಾಗಾಗಿ ಉಪ್ಪಿ ಸರ್ ಫ್ಯಾನ್ ಆಗಿ ನಾನು ಡಿಫ್ರೆಂಟಾಗಿ ಹೇಳೋದಕ್ಕೆ ಆ ಪ್ರಯತ್ನ ಮಾಡಿದ್ದೀನಿ. ಆ ಕತೆ ಇರೋದೇ ಆಗಿ ಅವರು ಆಡಿಯನ್ಸ್ಗಳಿಗೆ ಕ್ಯಾಕರ್ಸ್ ಉಗಿದ್ಬಿಟ್ಟು ಬದಲಾಗಿರೋ ಬೋಳಿ ಮಕ್ಕಳ ಅಂತ ಕ್ಯಾಕರ್ಸ್ ಉಗಿದ್ಬಿಟ್ಟು ಬುದ್ಧಿ ಹೇಳಿರೋ ಅಂಥ ಕತೆ ನಾನು ಅದೇ ರೀತಿನೇ ನಾನು ರಿವ್ಯೂ ಕೊಟ್ಟಿದ್ದೀನಿ. ಅದು ಡಿಫ್ರೆಂಟ್ ವೇಯಲ್ಲಿ. ಉಪ್ಪಿ ಸರ್ ಫ್ಯಾನ್ಸು ಅರ್ಥ ಮಾಡ್ಕೋತಾರೆ ಅಂತ ನಾನು ಅಂದ್ಕೊಂಡು ಆ ರೀತಿ ಅಪ್ಲೋಡ್ ಮಾಡಿದೆ. ಬಟ್ ನೆಗೆಟಿವ್ ಕಮೆಂಟ್ ಹಾಕಿರೋರಿಗೆಲ್ಲರಿಗೂ ನಾನು ಏನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ. ಬೆಟರ್ ನೀವು ಸ್ವಲ್ಪ ಅದರಲ್ಲಿ ಕೆಲವೊಬ್ಬರು ಎಣ್ಣೆ ಹೊಡೆದ್ಬಿಟ್ಟು ಸಿನಿಮಾಗೆ ಹೋಗಿದ್ದ ಅನ್ಕೊತಾರೆ ಅಂತ ಯಾರೋ ಒಬ್ಬ ಹಾಕಿದ್ದ. ಅಣ್ಣ, ನಾನು ಎಣ್ಣೆ ಹೊಡೆದ್ಬಿಟ್ಟು ಸಿನಿಮಾಗೇನು ಹೋಗಿಲ್ಲ. ಫಸ್ಟ್ ಆಫ್ ಆಲ್ ನನಗೆ ಎಣ್ಣೆ ಹೊಡೆಯೋಂಥ ಚಟ ಇಲ್ಲ. ಮೋಸ್ಟ್ಲಿ ನೀನು ಎಣ್ಣೆ ಹೊಡೆದಿದ್ಯಾ ಅಂತ ಅನಿಸುತ್ತೆ. ಎಣ್ಣೆ ಹೊಡೆದ್ಬಿಟ್ಟು ಕಮೆಂಟ್ ಹಾಕೋದನ್ನು ನಿಲ್ಲಿಸೋಣ. ಯಾಕಂದರೆ ನೀನು ಅಣ್ಣ ಅನ್ನೋದನ್ನು ಬಿಟ್ಬಿಟ್ಟು ಹಣ್ಣ ಅಂತ ಹಾಕ್ಬಿಟ್ಟಿದ್ಯಾ. ಏನು ಹೇಳು, ಹಣ್ಣ ಅಂತ ಹಾಕ್ಬಿಟ್ಟಿದ್ಯಾ. ಹಾಗಾಗಿ ಆ ಹಣ್ಣ ಅನ್ನೋದನ್ನು ಬಿಟ್ಟು ನೀನು ಸ್ವಲ್ಪ ಕುಡ್ದಾಗ ಕಮೆಂಟ್ ಹಾಕೋದನ್ನು ಬಿಟ್ಬಿಡು. ಆವಾಗ ಹ ಮತ್ತು ಹಾಂ ಎರಡು ಕರೆಕ್ಟಾಗಿ ಬರುತ್ತೆ. ಅಣ್ಣ ಅದು ಅಣ್ಣ ಅಲ್ಲ, ಸರಿನಾ? ಓಕೆ, ನೆಗೆಟಿವ್ ಕಮೆಂಟ್ ಹಾಕೋರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಆದರೂ ಏನೋ ವೀಡಿಯೋ ಮಾಡಿಬಿಟ್ಟು ಎಲ್ರಿಗೂ ಯು ಐ ಸಿನಿಮಾ ನೋಡಿ ಅಂತ ನಾನು ಸ್ಟ್ರೈಟ್ ವೇಯಲ್ಲಿ ಹೇಳಬೇಕು ಅಂತ ಅಂದ್ಕೊಂಡೆ. ಮೊನ್ನೆ ಡಿಫ್ರೆಂಟಾಗಿ ಹೇಳಿದಾಗ ಎಲ್ಲರೂ ನೋಡ್ತಾರೆ ಅಂತ ಅಂದ್ಕೊಂಡೆ. ಬಟ್ ಅವ್ರು ಅದನ್ನು ನಾನು ನೆಗೆಟಿವ್ ಆಗಿ ಹೇಳಿದ್ದೀನಿ, ಬೈದ್ಬಿಟ್ಟಿದ್ದೀನಿ ಅಂತ ಅಂದ್ಕೊಂಡ್ಬಿಟ್ರು. ಇಲ್ಲ, ನಾನು ನಮಗೆಲ್ಲರಿಗೂ ಸೇರಿಸ್ಕೊಂಡು ಬೈಕೊಂಡಿದ್ದದು. ಬಟ್ ಇವಾಗ ಸ್ಟ್ರೈಟಾಗಿ ಕೇಳಬೇಕು ಅಂತ ಅನ್ನಿಸ್ತಾ ಇದೆ, ಸ್ಟ್ರೈಟಾಗಿ ಹೇಳಬೇಕು ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಎಲ್ಲರೂ ಯು ಐ ಸಿನಿಮಾ ನೋಡಿ. ಬಿಕಾಸ್ ಅಷ್ಟು ಚೆನ್ನಾಗಿದೆ, ಒಂದೊಳ್ಳೆ ಮೆಸೇಜ್ ಇರ್ತಕ್ಕಂಥ ಸಿನಿಮಾ. ಪ್ರತಿಯೊಬ್ಬ ಕನ್ನಡಿಗ, ಪ್ರತಿಯೊಬ್ಬ ಇಂಡಿಯನ್ಸ್, ಫಸ್ಟ್ ಆಫ್ ಆಲ್ ಪ್ರತಿಯೊಬ್ಬ ಇಂಡಿಯನ್ಸ್ ನೋಡಲೇಬೇಕಾದಂಥ ಸಿನಿಮಾ. ಸೊ ಡೋಂಟ್ ಮಿಸ್. ಎಲ್ಲರೂ ಥಿಯೇಟ್ರಲ್ಲಿ ಹೋಗ್ಬಿಟ್ಟು ಆ ಸಿನಿಮಾ ನೋಡಿ. ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ನೀವು ನೋಡ್ಕೋತೀರಾ, ನೀವು ಅಷ್ಟೇ.